ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರೋಗಿಗಳ ಆರೋಗ್ಯ ವಿಚಾರಿಸಿದ ಸಿದ್ದರಾಮಯ್ಯ ಏನು ತಿಂಡಿ ಊಟ ಕೊಡ್ತಾರೆ ಅಂತ ಕೇಳಿದ್ದಾರೆ ಸಿಎಂ. ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇದ್ದಾರಾ, ಸತಾಯಿಸ್ತಾರಾ ಅಂತ ಕೇಳಿದ್ದಾರೆ. ರೋಗಿಗಳ ಬಗ್ಗೆ ಸಿಎಂಗೆ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ನಾಗೇಶ್ ಅವರು. ಡಾಕ್ಟರ್ ಎನ್ಎಸ್ ನಾಗೇಶ್, ವಿಕ್ಟೋರಿಯಾ ಆಸ್ಪತ್ರೆ ಸಂಸ್ಥಾಪಕ ನಿರ್ದೇಶಕ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ತಿಂಡಿ ಕೊಡ್ತಾರೆ, ಊಟ ಕೊಡ್ತಾರೆ ಅಂತ ಕೇಳಿದ್ದಾರೆ. ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇದ್ದಾರಾ, ಏನು ಸತಾಯಿಸ್ತಾರಾ ಅಂತೆಲ್ಲ ವಿಚಾರಣೆ ಮಾಡಿದ್ದಾರೆ ರೋಗಿಗಳ ಬಳಿ. ಆಪರೇಷನ್ ಆಗಿದೆ. ಆಪರೇಷನ್ ಆಗುವಾಗ ಸ್ವಲ್ಪ ಅದು ರಿಪೇರಿ ನಮ್ಮಲ್ಲಿ ಮಾತ್ರ ಆಪರೇಷನ್ ಆಗಿದೆ. ನಮ್ಮ ಕನ್ನಡ ಹಿಂದಿ ಆಪರೇಷನ್ ಕನ್ನಡ ಮಾಲೂಮ ಇಲ್ಲಿ ಆಪರೇಷನ್ ಆದದ್ದು ಹಾಸ್ಪಿಟಲ್. ಎಷ್ಟು ದಿನದ ಇದ್ದೀರಿ ಇಲ್ಲಿ? 8 days. ಚೆನ್ನಾಗಿ ನೋಡ್ಕೊತಾ ಇದ್ರ? ಊಟ ತಿಂಡಿ ಎಲ್ಲ ಕೊಡ್ತಾರ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಸಿಎಂ ಸಡನ್ ಆಗಿ ವಿಸಿಟ್ ಕೊಟ್ಟಿರೋದಾ ಅಥವಾ ಮುಂಚೆನೆ ಪ್ಲಾನ್ ಆಗಿತ್ತಾ? ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕೊಪ್ಪಳ ಮತ್ತು ರಾಯಚೂರು ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಪ್ಪಳ ರಾಯಚೂರು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ರು. ಹೀಗಾಗಿ ವೈದ್ಯಕೀಯ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಿಎಂ ನಿವಾಸಕ್ಕೆ ಹೋಗಿದ್ರು. ಹೀಗಾಗಿ ಒಂದು ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿಯನ್ನ ನೀಡಿರುವಂತದ್ದು. ಅಲ್ಲದೆ ಆಸ್ಪತ್ರೆಯ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ಖುದ್ದು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಎಂಟ್ರಿ ಕೊಡ್ತಿದ್ದಂತೆ 3-4 ಮಹಿಳೆಯರು ಅವರನ್ನ ಕಂಡು ತಮ್ಮ ಸಮಸ್ಯೆಗಳನ್ನ ತೊಡ್ಕೊಂಡ್ರು. ಅದರಲ್ಲೂ ಕೂಡ ಉಸ್ಮಾನ ಎನ್ನುವಂತಹ ಮಹಿಳೆ ತಮ್ಮ ತಾಯಿಗಿರುವಂತಹ ಕ್ಯಾನ್ಸರ್ ರೋಗದ ಬಗ್ಗೆ ಸಾಕಷ್ಟು ಕಣ್ಣೀರಿಟ್ಟು ತಮ್ಮ ಅಳಲನ್ನ ತೋಳ್ಕೊಂಡಿದ್ದಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರಿಗೆ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡುವುದಾಗಿ ಒಂದು ಭರವಸೆಯನ್ನ ಕೊಟ್ಟರು. ಅದರ ಜೊತೆಗೆ ಆ ಮಹಿಳೆಗೆ ಆಗಿರುವಂತಹ ಸಮಸ್ಯೆಯನ್ನ ಸಿಎಂ ಸಿದ್ದರಾಮಯ್ಯ ಕೇಳಿದ್ರು. ಯಾಕಂದ್ರೆ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂತಹ ಮಹಿಳೆಗೆ ಒಂದು ಚಿಕಿತ್ಸೆ ಸಿಗ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಆಸ್ಪತ್ರೆಯಿಂದ ತಮ್ಮ ಊರಿಗೆ ಕರೆದುಕೊಂಡು ಹೋಗೋದಕ್ಕೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಆಗ್ತಿಲ್ಲ ಅನ್ನುವಂತ ಅಳಲನ್ನ ಆ ಮಹಿಳೆ ತಿಳ್ಕೊಂಡು, ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡುವುದ್ರ ಜೊತೆಗೆ ಸಾಮಾನ್ಯ ವಾರ್ಡ್ಗಳಾಗಿರ್ಬೋದು, ಪುರುಷರ ವಾರ್ಡ್ಗಳಾಗಿರ್ಬೋದು, ಸ್ಪೆಷಲ್ ವಾರ್ಡ್ಗಳಿಗೆ ಖುದ್ದು ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ವೈದ್ಯರ ಮೂಲಕವೇ ಅಂದ್ರೆ ವೈದ್ಯರ ಮುಂದೆಯೇ ಒಂದು ರೋಗಿಗಳ ಆರೋಗ್ಯ ಪರಿಶೀಲನೆ ಮಾಡಿದ್ರು. ಜೊತೆಗೆ ಯಾವ ರೀತಿ ಚಿಕಿತ್ಸೆ ಸಿಗ್ತಾ ಇದೆ, ಯಾವ ರೀತಿ ಊಟದ ವ್ಯವಸ್ಥೆ ಇದೆ, ಜೊತೆಗೆ ಉಪಚಾರ ಯಾವ ರೀತಿ ಮಾಡ್ತಿದ್ದಾರೆ, ಔಷಧಿ ಮತ್ತು ಆಹಾರದ ಗುಣಮಟ್ಟ ಯಾವ ರೀತಿ ಅನ್ನೋದನ್ನೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಿದ್ರು. ಅಂದ್ರೆ ತುರ್ತು ಚಿಕಿತ್ಸಾ ಮತ್ತು ತುರ್ತು ಚಿಕಿತ್ಸಾ ಘಟಕ ಕೂಡ ಸಿಎಂ ಸಿದ್ದರಾಮಯ್ಯ. ಅಲ್ಲದೆ ವಾಣಿ ವಿಲಾಸ್ ಆಸ್ಪತ್ರೆ ಅಂದ್ರೆ ಮಹಿಳೆಯರ ಪ್ರಸೂತಿ ಕೇಂದ್ರಕ್ಕೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆ ವಾಣಿ ವಿಲಾಸ್ ಟ್ರಾಮಾ ಸೆಂಟರ್ ನ ವ್ಯವಸ್ಥೆ ಹೇಗಿದೆ, ಯಾವ ರೀತಿ ದೃಷ್ಟಿಯಿಂದ ರೋಗಿಗಳನ್ನ ಯಾವ ರೀತಿ ಎಲ್ಲ ನೋಡ್ಕೊಳ್ತಿದ್ದಾರೆ ಅನ್ನುವಂತ ಪರಿಶೀಲನೆ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು. ಸರ್ಪ್ರೈಸ್ ಕೂಡ ಒಂದಿಷ್ಟು ಗಲಭಲಿ ಆಗುವಂತೆ ಸಿಎಂ ಸಿದ್ದರಾಮಯ್ಯ ಮಾಡಿರೋದು. ಯಾಕಂದ್ರೆ ಮಧ್ಯರಾತ್ರಿ ಎಲ್ಲರೂ ಕೂಡ ಸಿಬ್ಬಂದಿಗಳು ಊಟಕ್ಕೆ ಹೋಗಿದ್ರು. ಅಲ್ಲದೆ ಯಾವ ರೀತಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ರಾಮ್ ಎಸ್ ದುರ್ಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.